ಹಾಸನ ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ತಾ ಇರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಮಾಣ ಏರುಗತಿಯಲ್ಲಿ ಇಲ್ಲ, ಅದು ಸಾಮಾನ್ಯವಾಗಿದೆ. ಈ ವಿಷಯದಲ್ಲಿ ಯಾರು ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್.ಆರ್. ತಿಮ್ಮಯ್ಯ ಅವರು ತಿಳಿಸಿದ್ದಾರೆ. ಮಾಧ್ಯಮಗಳಿಗೆ ಈ ಕುರಿತಂತೆ ಮಾಹಿತಿ ನೀಡಿರುವ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2025 ಜನವರಿಯಿಂದ ಇದುವರೆಗೆ ಕಳೆದ 6 ತಿಂಗಳಲ್ಲಿ 380 ಮಂದಿಗೆ ಹೃದಯಾಘಾತ ಸಂಭವಿಸಿದೆ. ಈ ಪೈಕಿ 85 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲೂ 40 ವರ್ಷದೊಳಗಿನ 3 ಜನ ಮಾತ್ರ ಮೃತಪಟ್ಟಿದ್ದಾರೆ. ಹಾಗಾಗಿ ಅಗತ್ಯವಾಗಿ ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ. ವದಂತಿಗಳಿಗೆ ಕಿವಿಗೊಡದಿರಿ ಮತ್ತು ವದಂತಿಗಳನ್ನು ಹರಡದಿರಿ ಅಂತ ಮನವಿ ಮಾಡಿದ್ದಾರೆ. ಹೃದಯಾಘಾತದ ಲಕ್ಷಣಗಳನ್ನು ವಿವರಿಸಿದ ಅವರು, ಹೃದಯಾಘಾತ ಆಗುವುದಾದ್ರೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ, ಎದೆಯಲ್ಲಿ ತುಂಬಾ ಉರಿ ಬರುತ್ತೆ, ಎಡತೋಳಿನಲ್ಲಿ ನೋವು, ಎಡದವಡೆಯಲ್ಲಿ ನೋವು, ತುಂಬಾ ಬೆವರು ಬರುವುದು, ತಲೆಸುತ್ತು ಬರುತ್ತೆ. ಇಷ್ಟೆಲ್ಲ ಲಕ್ಷಣಗಳು ಕಾಣಿಸಿಕೊಂಡರೆ ಕೂಡಲೇ ಸಮೀಪದ ಆಸ್ಪತ್ರೆಗೆ ತೆರಳಬೇಕು. ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಸಿಜಿ ಯಂತ್ರವಿದೆ, ಅಲ್ಲಿ ತಪಾಸಣೆ ಮಾಡಿಸಬಹುದು. ಶೀಘ್ರ ಪತ್ತೆ, ಶೀಘ್ರ ಚಿಕಿತ್ಸೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪರಿಣಾಮಕಾರಿಯಾಗಿ ಜಾರಿಯಲ್ಲಿದೆ. ಹಾಗಾಗಿ ಇಲ್ಲಿ ಹಲವಾರು ಮಂದಿಯ ಜೀವ ಉಳಿದಿದೆ ಅಂತ ಹೇಳಿದ್ರು. ನಿಯಮಿತ ಹಾಗೂ ಸಮತೋಲಿತ ಆಹಾರ, ನಿಯಮಿತ ಮಿತ ವ್ಯಾಯಾಮ, ಉಪ್ಪು, ಸಕ್ಕರೆ ಕಾಯಿಲೆ ನಿಯಂತ್ರಣ, ತಂಬಾಕು ಬಳಕೆಯಿಂದ ದೂರವಿರೋದು, ಕುಳಿತಲ್ಲೇ ಕುಳಿತುಕೊಳ್ಳುವ ಬದಲು ಆಗಾಗ ದೈಹಿಕ ಚಟುವಟಿಕೆಯಿಂದಿರುವುದು, ಒತ್ತಡದ ಜೀವನದಿಂದ ಮುಕ್ತವಾದರೆ ಹೃದಯಾಘಾತ ಆಗೋದನ್ನ ತಡಿಬಹುದು. ದೇಹದಾರ್ಢ್ಯ ಸಂದರ್ಭದಲ್ಲಿ ವೈದ್ಯರ ಸಲಹೆ ಪಡೆಯದೆ ಯಾವುದೇ ಹೆಲ್ತ್ ಡ್ರಿಂಕ್ಸ್ ತಗೊಳ್ಬೇಡಿ ಅಂತ ಯುವ ಜನರಿಗೆ ಸಲಹೆ ನೀಡಿದರು. ನಮ್ಮ ಜಿಲ್ಲೆಯಲ್ಲಿ ನಾವು ನಿನ್ನೆ ಅಂಕಿಅಂಶಗಳನ್ನು ತೆಗೆದುಕೊಂಡಿದ್ದೇವೆ. ಇದರಲ್ಲಿ ಏನು ಸರ್ವೇ ಸಾಮಾನ್ಯವಾಗಿ ಇರುವಂತಹ ಅಂಕಿಅಂಶಗಳೇ ಇದ್ದಾವೆ. ಅನಿರೀಕ್ಷಿತವಾಗಿ ಯಾವುದೇ ರೀತಿಯ ಏರುಗತಿಯ ಹೃದಯಾಘಾತವಾಗಲಿ, ಏರುಗತಿಯ ಹೃದಯಾಘಾತದಿಂದ ಆಗುವ ಸಾವುಗಳು ಸಂಭವಿಸಿ ಇರುವುದಿಲ್ಲ. ನಮಗೆ ಇರುವ ಮಾಹಿತಿಯ ಅಂಕಿಅಂಶಗಳ ಮಾಹಿತಿಯ ಪ್ರಕಾರ ನಮಗೆ ಜನವರಿಯಿಂದ ಇಲ್ಲಿಯವರೆಗೆ 380 ಮಂದಿಗೆ ಹೃದಯಾಘಾತ ಆಗಿದೆ. ಇದರಲ್ಲಿ 40 ವರ್ಷದ ಒಳಪಟ್ಟ ಕೇವಲ 3 ಮಂದಿಗೆ ಮಾತ್ರ ಹೃದಯಾಘಾತ ಆಗಿರುವಂಥದ್ದು, ಡೆತ್ ಆಗಿರುವಂಥದ್ದು. ಹಾಗಾಗಿ ಅನಗತ್ಯವಾಗಿ ಯಾರೂ ಕೂಡ ಈ ಬಗ್ಗೆ ಆತಂಕಕ್ಕೆ ಒಳಗಾಗುವುದು ಬೇಡ. ಹೃದಯಾಘಾತ ಆದರೆ ಒಂದು ವೇಳೆ ಲಕ್ಷಣಗಳು ಹೀಗಿರ್ತವೆ. ಸಾಮಾನ್ಯವಾಗಿ ಎದೆ ನೋವು ಬರುತ್ತೆ, ಎದೆಯಲ್ಲಿ ತುಂಬ ಭಾರ ಇರುವಂಥ ಅನಿಸುತ್ತೆ, ಎದೆ ಉರಿ ಕಾಣಿಸ್ಕೊಳ್ಬೋದು. ಎದೆ ಉರಿ ಕಾಣಿಸ್ಕೊಂಡಾಗ ಸರ್ವೇ ಸಾಮಾನ್ಯವಾಗಿ ಏನು ಮಾಡ್ತಾರೆ ಅಂತಂದರೆ, ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಹೇಳಿ ಮನೆಯಲ್ಲಿ ಮಾತ್ರೆ ನುಂಗೋದು, ನಾಳೆ ಹೋಗೋಣ ಅಂತ ಅನ್ನೋದು ದಯವಿಟ್ಟು ಬೇಡ. ಯಾರಿಗಾದರೂ ಎದೆ ನೋವು ಕಾಣಿಸ್ಕೊಂಡು, ಎದೆ ಉರಿ ಕಾಣಿಸ್ಕೊಂಡು, ಎಡ ತೋಳಿನಲ್ಲಿ ನೋವು, ಅದು ತೋಳು ಕೈಗಳವರೆಗೂ ನೋವು ಬರೋ ಅಂಥದ್ದು, ಎಡ ದವಡೆಯಲ್ಲಿ ನೋವು ಬರೋ ಅಂಥದ್ದು, ತುಂಬ ಬೆವರು ಬರೋದು, ವಿನಾಕಾರಣ ತುಂಬ ಬೆವರು ಬರೋ ಅಂಥದ್ದು, ತಲೆಸುತ್ತು ಬರೋದು, ಈ ಎದೆ ನೋವಿನ ಜೊತೆ ಇಷ್ಟೆಲ್ಲ ಲಕ್ಷಣಗಳಿದ್ದರೆ ಕೂಡಲೇ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ಮಾಡಿ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಂಡಿದೆ. ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಈ ನಮ್ಮ ರಾಜ್ಯ ಅನುಷ್ಠಾನಗೊಂಡಿದೆ. ಘನ ಸರ್ಕಾರದಿಂದ ಅರ್ಹ ಮತ್ತು ಬಡ ರೋಗಿಗಳಿಗೆ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಸುಳ್ಯ, ಬೆಳ್ತಂಗಡಿ ಹಾಗೂ ಬಂಟ್ವಾಳ ತಾಲೂಕು ಆಸ್ಪತ್ರೆಯಲ್ಲಿ ಮೊದಲ ಹಂತದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಎರಡನೇ ಹಂತದಲ್ಲಿ ಪುತ್ತೂರು ತಾಲೂಕು ಆಸ್ಪತ್ರೆಯನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಡಿಸ್ಟಿಕ್ ವೆನ್ಲಾಕ್ ಹಾಸ್ಪಿಟಲ್ ಕೂಡ ಈ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮ ಆಗ್ತಾಯಿದೆ. ಇದು ಹಬ್ ಮತ್ತು ಸ್ಪೋಕ್ಸ್ ಮಾದರಿಯಲ್ಲಿ ಕೆಲಸ ಮಾಡ್ತಾಯಿದೆ. ನಮ್ಮ ಎಲ್ಲ ಪೆರಿಫೆರಿ ಸೆಂಟರ್ಸು ಬೆಳ್ತಂಗಡಿ, ಸುಳ್ಯ, ಬಂಟ್ವಾಳ ಹಾಗೂ ವೆನ್ಲಾಕ್ ಆಸ್ಪತ್ರೆ ಸ್ಪೋಕ್ಸ್ ಆದರೆ ಎನಪಯ ವೈದ್ಯಕೀಯ ಸಂಸ್ಥೆಯವರು ಹಬ್ ಆಗಿರ್ತಾರೆ. ಇಲ್ಲಿ ಇ ಸಿ ಜಿ ತೆಗೆದ ಕೂಡಲೇ ಇ ಸಿ ಜಿ ನೇರವಾಗಿ ಹಬ್ಗೆ ರವಾನೆ ಆಗುತ್ತೆ. ತಾನಾಗಿ ಆಟೋಮೆಟಿಕ್ಕಾಗಿ ಅಲ್ಲಿ ಓದಿ ನೋಡಿ ಅವರಿಗೆ ಏನು ಚಿಕಿತ್ಸೆ ಬೇಕೋ ಪ್ರಾಥಮಿಕ ಚಿಕಿತ್ಸೆಯನ್ನು ನೀಡೋದಕ್ಕೆ ಅಲ್ಲಿಂದ ಸೂಚನೆಯನ್ನು ಇಮಿಡಿಯೇಟಾಗಿ ಕೊಡ್ತಾರೆ. ಅಲ್ಲಿ ಟೆನೆಕ್ಟಪ್ಲೇಸ್ ಇಂಜೆಕ್ಷನ್ ನಮ್ಮಲ್ಲಿ ಲಭ್ಯ ಇದೆ. ಅದನ್ನು ಕೊಟ್ಟು ಸ್ಟೆಬಿಲೈಸ್ ಮಾಡಿ ನಂತರ ನೇರವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾ ಮಟ್ಟಕ್ಕೆ ಕಳಿಸಲಾಗ್ತದೆ. ಇದರಿಂದ ಸಾವಿರಾರು ಜೀವಗಳು ಉಳಿದಿದ್ದಾವೆ.